ನೀವು ಸ್ವಲ್ಪ ದರ್ಬೆ ಬಗ್ಗೆ ಒಂದು 4 ಮಾತು ಹೇಳಿಬಿಡಿ ನಮಗೆ. ದರ್ಬೆದು ಆಯುರ್ವೇದದಲ್ಲಿ ಮತ್ತು ನಮ್ಮ ಹಿಂದೂ ನಮ್ಮ ಧರ್ಮದಲ್ಲಿ ಯಾಕದು ಅಷ್ಟು ಶ್ರೇಷ್ಠ? ಹಾಂ, ನಮಸ್ಕಾರ. ಇದು ಒಂದು ಒಳ್ಳೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆಯುರ್ವೇದಕ್ಕೆ ಸಂಬಂಧಿಸಿದಂತೆ ಮತ್ತು ಸಸ್ಯಗಳಿಗೆ ಸಂಬಂಧಿಸಿದಂತೆ ಮತ್ತು ಗಿಡಮೂಲಿಕೆಗಳಿಗೆ ಸಂಬಂಧಿಸಿದಂತೆ ಅನ್ವೇಷಣೆಗಳಲ್ಲಿ ತೊಡಗಿದ್ದಾರೆ ಮಹನೀಯರು. ಸೊ ಈ ನಿಟ್ಟಲ್ಲಿ ನಮಗೆ ಗೊತ್ತಿದೆ, ಇವತ್ತು ಸಾವಿರಾರು ಅಲ್ಲ ಲಕ್ಷಾಂತರ ಕಾಯಿಲೆಗಳಿಗೆ ಮನುಷ್ಯ ತುತ್ತಾಗ್ತಾ ಇದ್ದಾನೆ. ಕಾರಣ ಏನಪ್ಪ ಅಂದರೆ, ನಮ್ಮ ಸನಾತನ ಸಂಸ್ಕೃತಿಯಿಂದ ಬಂದಂತಹ ಆಯುರ್ವೇದ ಪರಂಪರೆಯನ್ನು ನಾವು ಇವತ್ತು ಮರಿತಾ ಇದ್ದೀವಿ. ಅದನ್ನು ಬಿಟ್ಟು ನಾವು ಇಂಗ್ಲೀಷ್ ಮೆಡಿಸಿನ್ಸ್ ಇದಕ್ಕೆ ಹೋಗ್ತಾ ಇದ್ದೀವಿ. ಅದರಿಂದ ಒಂದು ಮಾತ್ರೆ ನೂರಾರು ರೋಗಗಳಿಗೆ ಮತ್ತೆ ಕಾರಣವಾಗುತ್ತೆ. ಈ ನಿಟ್ಟಲ್ಲಿ ನಿಮಗೆ ಎಲ್ಲ ಸಸ್ಯಗಳ ಸಂವರ್ಧನೆ ಮತ್ತು ಸಸ್ಯಗಳ ಇದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಇವರು ಯೂಟ್ಯೂಬಲ್ಲಿ ಮಾಡಿದ್ದಾರೆ. ದರ್ಬೆಗೆ ಸಂಬಂಧಿಸಿದಂತೆ ಅತ್ಯಂತ ಮುಖ್ಯವಾಗಿರೋದು, ಅದರಲ್ಲಿ ಒಂದು ಮುಖ್ಯವಾದ ಸಂಗತಿಯನ್ನು ನಾನು ನಿಮಗೆ ಹೇಳೋದಕ್ಕೆ ಬಯಸ್ತೀನಿ. ಸಾಮಾನ್ಯವಾಗಿ ಈ ದರ್ಬೆಯನ್ನು, ಈ ಬಂಜೆತನ ಇರುತ್ತಲ್ಲ, ಆ ಬಂಜೆತನ ಇರುವಂತಹವರು ಆ ದರ್ಬೆಯ ರಸವನ್ನು ಚೆನ್ನಾಗಿ ಅರೆದು ಎಲ್ಲ ಮಾಡಿ ಆ ರಸವನ್ನು ಮೂಗಿನ ಹುಳಕ್ಕೆ ಹಾಕೋತಾರೆ. ಈ ಸಾಮಾನ್ಯವಾಗಿ ಈ ಪ್ರಾರಂಭಿಕ ಮಗು ಆಗುವಂತಹ ಸಂದರ್ಭದಲ್ಲಿ ಗರ್ಭಿಣಿಯರಾಗಿರ್ತಾರಲ್ಲ, ಆವಾಗ ಪುಂಸವನ ಅಂತ ಒಂದು ಕಾರ್ಯವನ್ನು ಮಾಡ್ತಾರೆ. ಆ ಪುಂಸವನ ಮಾಡುವ ಕಾರ್ಯಕ್ರಮದಲ್ಲಿ ಏನು ಗೊತ್ತಾ, ಈ ದರ್ಬೆಗಳನ್ನೆಲ್ಲ ಇಟ್ಕೊಂಡು ಚೆನ್ನಾಗಿ ರಸ ಬರುವ ರೀತಿಯಲ್ಲಿ ಅದನ್ನು ತೇಯ್ದ ನಂತರ ಅದು ಮೂಗಿನ ಹೊಳ್ಳೆಗೆ ಹಾಕಿಕೊಳ್ಳೋದು, ಎತ್ಕೊಂಡು ಮೂಗಿನ ಹೊಳ್ಳೆಗೆ ಹಾಕೊಳ್ಳೋದು, ಅದು ಗರ್ಭದ ತನಕ ಇಳಿಯುತ್ತೆ. ತದನಂತರ ಇದು ಗರ್ಭವನ್ನು ಗಟ್ಟಿಗೊಳಿಸುತ್ತೆ. ಇದು ಆಯುರ್ವೇದದಲ್ಲಿಯೂ ಸಹ ಸಾಬೀತಾಗಿದೆ. ಮತ್ತು ದರ್ಭಾರಸ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಗಿಡಮೂಲಿಕೆಯೂ ಸಹ ಆಗಿರುವಂತಹ ಸಂಗತಿ ಗೊತ್ತಿದೆ. ಉಳಿದಂತೆ ಈ ಕಾರಣದಿಂದಲೇ ನಾವು ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡುವಾಗ, ಅಂದರೆ ಅದು ಶ್ರಾದ್ದವನ್ನಾರು ಆಗಿರಬಹುದು ಅಥವಾ ನಿತ್ಯ ಅನುಷ್ಠಾನಗಳನ್ನಾಗಿರ್ಬೋದು, ನೋಡಿ ಆ ದರ್ಬೆಯಲ್ಲೇ ಸಂಪೂರ್ಣವಾಗಿ ನಾವು ಹೆಬ್ಬೆರಳಿಗೆ ಹಾಕಿಕೊಂಡು ಅದನ್ನು ಮಾಡ್ತೀವಿ. ಒಂದು ಅದು ಮತ್ತೆ ದರ್ಭಾಸನ ಅಂತ ಮಾಡ್ತೀವಿ. ಅದು ನಮಗೆ ಏಕಾಗ್ರತೆಯನ್ನು ಕೊಡುತ್ತೆ. ಅಂದರೆ ತಪಸ್ಸನ್ನು ಮಾಡಬೇಕಾದ್ರೆ ಅಥವಾ ನಮಗೆ ಜ್ಞಾನವನ್ನು ವೃದ್ಧಿ ಮಾಡೋದಕ್ಕೆ ಸುಮ್ಮನೆ ಏಕಾಂತದಲ್ಲಿ ಕುಳಿತುಕೊಳ್ಳೋದಕ್ಕಾಗಲಿ, ನಾವು ಇವತ್ತು ಯಾವುದ್ಯಾವುದೋ ಒಂದು ಮ್ಯಾಟ್ ಮೇಲೆ ಕೂತ್ಕೋತೀವಿ ಅಥವಾ ಮರದ ಮೇಲೆಲ್ಲ ಕೂತ್ಕೋತೀವಿ. ಅದೇ ದರ್ಬೆಯ ಮೇಲೆ ಕೂತ್ಕೊಂಡೋದ್ರೆ ದರ್ಭಾಸನ ಅದು ಅತ್ಯಂತ ನಮಗೆ ಮನಸ್ಸನ್ನು ಗಟ್ಟಿಗೊಳಿಸಿ ನಮ್ಮನ್ನು ಪ್ರಶಾಂತವಾಗಿ ಏಕಾಂತದಲ್ಲಿ ಉಳಿಸುತ್ತೆ. ಸೊ ಆದ ಕಾರಣ ಈ ದರ್ಬೆ ಯಾವುದು ಕಿಂಚಿತ್ ಅಂತ ನಾವು ಹೇಳ್ತೀವಿ, ಆದರೆ ಅದು ಕಿಂಚಿತ್ತಲ್ಲ, ಅದರ ಶ್ರೇಷ್ಠತೆ ಅತ್ಯಂತ ಮಹತ್ವದಕರವಾಗಿದೆ. ಅದನ್ನು ಬಳಸ್ಕೊಳ್ಳಿ ಮತ್ತು ಅದನ್ನು ಬೆಳೆಸೋದಕ್ಕೆ ಪ್ರಯತ್ನ ಪಡಿ. ಮತ್ತು ಇದು ಅಲ್ಲ, ಸಸ್ಯಗಳಿಗೂ ಆಗರ ಸ್ಥಾನವಾಗಿರುತ್ತೆ. ತದನಂತರ ನಿಮಗೆ ಮೇವಿಗೂ ಸಹ ಅದು ಅತಿ ಮುಖ್ಯವಾಗಿರುತ್ತೆ. ಆಯುರ್ವೇದದಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದಾಗಿರುತ್ತೆ. ಬೇಕಾದರೆ ನೋಡಿ, ಪುಂಸವನ ಕಾರ್ಯಕ್ರಮದಲ್ಲಿ ದರ್ಬೆಯ ಮಹತ್ವವನ್ನು ತಾವು ಈಗಾಗಲೇ ಸಾಕಷ್ಟು ಯೂಟ್ಯೂಬರಲ್ಲಿ ಅದಾಗಿದೆ, ಅದನ್ನು ನೋಡಿ ಬಳಸ್ಕೊಳ್ಳಿ. ಅದ್ರದ್ದು ದರ್ಬೆದ ರಸ ಏನು ಒಂದು ನೀವು ಹೇಳಿದ್ರಿ, ಅದು ರಸವನ್ನು ದರ್ಬೆಯನ್ನು ತಗೊಳ್ಳೋದು, ನೀರಲ್ಲಿ ತೊಳೆದಾದ್ಮೇಲೆ ಕಲ್ಲಿನ ಮೇಲೆ ಹಾಕೋದು, ಕಲ್ಲಿನ ಮೇಲೆ ಹಾಕಿ ಚೆನ್ನಾಗಿ ಉಜ್ಜದ ಮೇಲೆ ಅದು ಚೆನ್ನಾಗಿ ಉಜ್ಜದ ಏನಾಗುತ್ತೆ ಅಂದರೆ ಅದು ರಸ ಬಿಟ್ಕೊಳ್ಳುತ್ತೆ. ಅದು ಆ ರಸವನ್ನು ಗರ್ಭಿಣಿಯ 3 ತಿಂಗಳ ಗರ್ಭಿಣಿಯಾಗಿರ್ತಾರಲ್ಲ, ಆ ಗರ್ಭಿಣಿಯ ಮೂಗಿನ ಹೊಳ್ಳೆಗೆ ಹಾಕೋದು. 1-2 ಹನಿ, ಅದೇ 1-2-3 ಹನಿ ಅದು ಹಾಕೊಂಡ್ರೆ ಅದು ಏನಾಗುತ್ತೆ ಅಂದರೆ ಮೂಗಿನಿಂದ ಸೀದಾ ಗಂಟಲಿಗೆ ಇಳಿದು ಸಂಪೂರ್ಣವಾಗಿ ದೇಹವನ್ನು ಶುದ್ಧೀಕರಣ ಮಾಡುತ್ತೆ, ಗರ್ಭವನ್ನು ಗಟ್ಟಿ ಮಾಡುತ್ತೆ. ಅದೊಂದು. ಇನ್ನೊಂದು ಬೇರೆ ಏನಾದರೂ ಇದೆಯಾ ಅದಕ್ಕೆ ಆ ರಸಕ್ಕೆ? ಅದೇ ತುಂಬಾ ಅದೇ ಮೇನ್. ಅದು ಬಿಟ್ರೆ ನಮ್ಮ ವೇದ ಕಾರ್ಯಕ್ರಮಗಳಿಗೆ ಇದು ಹೋಮಗಳಿಗೆಲ್ಲ ದರ್ಬೆ ಇರಲೇಬೇಕು. ದರ್ಬೆ ಇಲ್ಲದೆ ಮಾಡಕ್ಕೆ ಸಾಧ್ಯ ಇಲ್ಲ. ದರ್ಬೆ ಇಲ್ಲದೆ ದರ್ಬಾರಹಿತ ಯಾವುದೇ ಇರಲ್ಲ. ದರ್ಭಾಸನ ಅಂತಾನೆ ಹಾಕೋತೀವಿ. ದರ್ಬೆಯನ್ನ ಹೊರತುಪಡಿಸಿ ನೋಡಿ, ನೀವು ಉಂಗುರಕ್ಕೆ ಹೇಗೆ ಹಾಕೋತಿರೋ ಎಲ್ಲರಿಗೂ ಉಂಗುರ ಹಾಕೊಳ್ಳೋಕೆ ಸಾಧ್ಯ ಆಗಲ್ಲ. ಆದರೆ ನಾವು ಏನು ಮಾಡ್ತೀವಿ ಅಂದರೆ, ಅಪರಾಕ್ರಮದಲ್ಲಾಗಿರಲಿ ಅಥವಾ ಇದರಲ್ಲಾಗಿರಲಿ ದರ್ಬೆಯನ್ನು ಹಾಕಿಕೊಂಡ್ರೆ ಅದು ಶ್ರೇಷ್ಠ. ಮತ್ತೆ ಅದು ಹೋಮಕ್ಕೆ ಅತ್ಯಂತ ಮುಖ್ಯವಾದ ತಗೊಂಬಂದು ಕೊಟ್ಟಿದ್ದಾರೆ. ಸೊ ನಮ್ಮ ಹಿಂದೂಗಳಿಗೆ ಇಂಪಾರ್ಟೆಂಟ್, ಎಲ್ಲರಿಗೂ ಇಂಪಾರ್ಟೆಂಟು, ನಮಗೆ ಪರ್ಟಿಕ್ಯುಲರ್ಲಿ ಹಿಂದೂಗಳಿಗೆ ಇವೆಲ್ಲ ಕಾರ್ಯಕ್ರಮಗಳಾಗಿರುತ್ತೆ, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಉಳಿದಂತೆ ನೋಡಿ, ಎಷ್ಟೋ ಮಂದಿಗೆ ಜೀವನ ಉಪಯೋಗ. ದರ್ಬೆಯಲ್ಲಿ ಚಾಪೆಯನ್ನು ಮಾಡ್ತಾರೆ, ದರ್ಬೆಯಲ್ಲಿ ಬೀಸಣಿಗೆ ಮಾಡ್ತಾರೆ. ಸೊ ಮತ್ತೆ ಗಣಪತಿಗೆ ನಾವು ಯಾವ್ದು ಮಾಡ್ತೀವಿ, ಗರಿಕೆಯನ್ನು ಇಟ್ಟು ನಾವು ಮಾಡ್ತೀವಿ. ಓಕೆ, ಥ್ಯಾಂಕ್ಸ್.